ಮೊದಲನೇದಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಆಚರಣೆ ಮಾಡಿಬಿಟ್ರೆ ನಮ್ಮ ಮಹಿಳೆಯರಿಗೆ ಸಿಗುವಂತಹ ಎಲ್ಲ ಅನುಕೂಲಗಳು ಸಿಗುತ್ತಾ ಅನ್ನೋ ಪ್ರಶ್ನೆ ಅಲ್ಲ. ಆದರೆ ಮಹಿಳಾ ದಿನಾಚರಣೆ ಅಂತಂದ್ರೆ ಮಹಿಳೆಯರ ಮೇಡಮ್ ಅವಾಗೇನು ಹೇಳ್ತಾ ಇದ್ರು, ಏನು ಮಹಿಳೆಯರು ಈ ಹಿಂದಿನ ಕಾಲದಲ್ಲಿ ಬರೀ ಮನೆ ಕೆಲಸಗಳಿಗೆ ಮಾತ್ರ ಸೀಮಿತ ಆಗಿದ್ರು. ಈಗ ಎಲ್ಲ ರಂಗಗಳಲ್ಲೂ ನೋಡಿ, ಸುಮಾರು ಯಾವ ಉದ್ಯೋಗದಲ್ಲೂ ಮಹಿಳೆಯರಿಗೆ ಮೀಸಲಾತಿ ಇಲ್ಲದೆ ಇಲ್ಲ. ಅದಕ್ಕಾಗಿ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಮೀಸಲಾತಿ ಏನಿದೆ ಅದು ಸಂಪೂರ್ಣವಾಗಿ ಈಗಿನ ಕಾಲದಲ್ಲಿ ಮಹಿಳೆಯರು ಪುರುಷರಿಗಿನ್ನ ಮಹಿಳೆಯರು ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾರಂಥದ್ದು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ವಿಭಾಗಗಳಲ್ಲೂ ಅದು ಚುನಾವಣೆ ಇರ್ಬೋದು, ಇಲ್ಲ ಒಂದು ಉದ್ಯೋಗ ಇರ್ಬೋದು, ಒಂದು ಕೆಲಸ ಕಾರ್ಯಗಳಿರ್ಬೋದು, ಎಲ್ಲದ್ರೂ ಒಂದು ಒಳ್ಳೆ ಹೆಸರುಗಳನ್ನ ಗಳಿಸುವಂತದ್ದು ಮಹಿಳೆಯರು. ಆದ್ರೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಅಂದ್ರೆ 10ನೇ ಕ್ಲಾಸ್ ಲಾಸ್ಟ್ ಸ್ಕೂಲ್ ನಿಲ್ಲಿಸ್ಬಿಡ್ತಾ ಇದ್ರು. ಆಮೇಲೆ ಮದುವೆ. ಈಗ ಮದುವೆ ಅನ್ನೋದು 25-26 ವರ್ಷ ಮೇಲ್ಪಟ್ಟು ಎಲ್ಲ ಹೆಣ್ಮಕ್ಳು ಈಗ ಯೋಚನೆ ಮಾಡ್ತಾರೆ, ನಾವು ಒಂದು ಉದ್ಯೋಗ ಗಳಿಸಿ ಆಮೇಲೆ ಮದುವೆಗೆ ತಯಾರಾಗೋಣ ಅನ್ನೋದು. ಅವರ ಅಪ್ಪ ಅಮ್ಮ ಕೂಡ ಅದೇ ರೀತಿ ಇರ್ತಾರೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಏನಂದ್ರೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕ್ರೀಡಾಕೂಟ ಅಥವಾ ಅರಿವು ಮೂಡಿಸುವಂತಹದ್ದು. ಸುಮಾರು ನಿಮಗೆ ಈಗ ಅರಿವಿನ ಕಾರ್ಯಕ್ರಮನೂ ಇದೆ. ಏನು ಮೊಬೈಲ್ ಬಳಸಿದ್ರೆ ಯಾವ ರೀತಿ ತೊಂದರೆಗಳಾಗತ್ತೆ, ಜಾಸ್ತಿ ಮೊಬೈಲ್ ಬಳಸೋದ್ರಿಂದ ಏನೇನು ಅನಾನುಕೂಲ ಆಗತ್ತೆ, ಏನೇನು ತೊಂದರೆ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಇಲ್ಲಿ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ವಿಶೇಷ ಅಗತ್ಯವಿಲ್ಲ ಅಂದ್ರೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಮೊದಲು ಒಂದು ಕೈ ಕಾಲು ಅಥವಾ ಏನೋ ಒಂದು ಊನ ಇದ್ರೆ ಅಯ್ಯೋ ಇವನು ಒಂದು ಶಾಪ ಅಂತ. ದಯವಿಟ್ಟು ಆ ರೀತಿ ತಿಳ್ಕೊಳ್ಳೇಬೇಡಿ, ಅದು ಒಂದು ವರ. ನಾವು ಇವಾಗ ಅನ್ಕೊಂತೀವಿ ಏನಂದ್ರೆ ನಮ್ಮನೇಲಿ ಕೂಡ ಅಂತಾರಿದ್ರೆ ಒಬ್ಬ ದೇವರ ಸಮಾನ. ಅವ್ರಿಗೆ ನೋಡಿ ಅಂತಾದ್ರೆ ನಾವು ಎಷ್ಟು ಗಮನಿಸ್ತೀವೋ ಅಷ್ಟು ಪ್ರೀತಿ ಮಾಡ್ತಾರೆ ಅವರು. ಅದಕ್ಕೆ ನಾವು ಅಂತ ಮಕ್ಕಳನ್ನ ವಿಶೇಷ ರೀತಿಯಲ್ಲಿ ಅಂದ್ರೆ ತಾರತಮ್ಯ ತೋರಿಸಬಾರ್ದು. ಅಯ್ಯೋ ಈ ಮಗುನ ಈಗ ಮೇಡಮ್ ಅವಾಗೇನ ಹೇಳ್ತಾ ಇದ್ರು, ಏನು ಇಂಥ ಮಕ್ಕಳು ನಾವು ಮದುವೆಗೆ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗೋದು ಹೆಂಗೆ ಅಂತ. ಅಂತ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋದ್ರೆ ಅವ್ರಿಗೂ ಮನಃಶಾಂತಿ ಸಿಗುತ್ತೆ, ಒಂದು ಒಳ್ಳೆ ಆಲೋಚನೆ ಬರುತ್ತೆ. ಅದಕ್ಕಾಗಿ ಅವ್ರನ್ನ ವಿಶೇಷವಾಗಿ ಅಂತೂ ದಯವಿಟ್ಟು ಗಮನಿಸಬೇಡಿ. ನಾವು ಅದಕ್ಕೆ ಈ ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಂದ್ರೂ ಕೂಡ ನಮ್ಮ ಶಾಲೆಗಳಲ್ಲೇ ಕಾಮನ್ ಆಗಿ ಎಲ್ಲಿ ಶಾಲೆಗಳಿರ್ತಾವೋ ಅಲ್ಲೇ ಅವರಿಗೆ ವ್ಯಾಸಂಗ ನೀಡಿದಾರಂಥದ್ದು. ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಂದ್ರೆ ಹೋಮ್ ಬೇಸ್ಡ್ ಸ್ಟೂಡೆಂಟ್ಸ್ ಮಾತ್ರ ಬೇರೆ ಶಾಲೆಗಳು ಅಥವಾ ಬೇರೆ ಇನ್ನೊಂದು ಈ ವೃದ್ಧಾಶ್ರಮ ಮತ್ತೆ ಬೇರೆ ಇದು ಕಾರ್ಯಕ್ರಮಗಳಿದ್ದಂಗೆ ಅವರಿಗೆ ವಿಶೇಷವಾದಂತಹ ಶಾಲೆಗಳು ಎಲ್ಲೂ ಇಲ್ಲ. ಇದೆ ಒಂದು ತಾಲೂಕಲ್ಲಿ 1-2 ಇರ್ತವೆ. ಅವು ಎಲ್ಲಿ ಅಂದ್ರೆ ಸುಮಾರು ನಮ್ಮ ಮನೆಗಳಲ್ಲಿ ಸಾಕೋದಕ್ಕೆ ಇಂಥ ಮಕ್ಕಳನ್ನ ಆಗೋದೇ ಇಲ್ಲ ಅಂದ್ರೆ ಮಾತ್ರ ಅಂತ ಶಾಲೆಗಳಲ್ಲಿ ಸೇರಿಸಿದ್ರೆ ಹಾಗೆ ನೋಡ್ಕೊಂತಾರೆ ಅವ್ರನ್ನ. ಅದಕ್ಕೆ ದಯವಿಟ್ಟು ಅಂತಹ ಮಕ್ಕಳು ಆದಷ್ಟು ನಮ್ಮ ಮನೆಗಳಲ್ಲೇ ಇರಲಿ. ಬೇರೆ ಯಾವುದೋ ಒಂದು ಶಾಲೆಗೆ ಸೇರಿಸ್ಬಿಟ್ಟು ನಾವು ನಮ್ಮ ಕಷ್ಟನ ತೀರ್ಸ್ಕೊಂಬೋಣ ಅನ್ನೋ ಉದ್ದೇಶ ಬೇಡ. ಅದಕ್ಕಾಗಿ ಇವತ್ತು ಒಂದು ಕಾರ್ಯಕ್ರಮ ಪ್ರಾಯೋಗಿಕವಾಗಿ ಕ್ರೀಡೆಗಳನ್ನು ನಡೆಸ್ತದೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಬಹುಮಾನಗಳು ಇದೆ. ನೀವು ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸಬಹುದು, ಜೊತೆಗೆ ಅರಿವಿನ ಕಾರ್ಯಕ್ರಮದಲ್ಲೂ ಭಾಗವಹಿಸಬಹುದು. ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಎಲ್ರಿಗೂ ಬಹುಮಾನ ಸಿಗ್ಲಿ ಅಂತ ಹಾರೈಸ್ತಾ ಅಂದ್ರೆ ನಮಗೆ ಕ್ರೀಡೆ ಮತ್ತು ಏನು ನಡೀತಾ ಇದೆ ಪ್ರಪಂಚದಲ್ಲಿ ಆ ಒಂದು ಜ್ಞಾನವನ್ನು ನಾವು ಪಡ್ಕೊಂಡಾಗ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಉತ್ತಮವಾಗಿರುತ್ತೆ. ಇದಕ್ಕೋಸ್ಕರ ಪೋಷಕರು ಈ ಒಂದು ವಿಶೇಷ ಚೇತನ ಮಕ್ಕಳಿಗೆ ಹೆಚ್ಚಿನ ಒಂದು ಆರೋಗ್ಯವನ್ನ ನೋಡ್ಕೋಬೇಕು. ಮತ್ತೆ ಆ ಮಕ್ಕಳಿಗೆ ಅನುಕಂಪವನ್ನು ತೋರಿಸಬಾರದು, ಅವಕಾಶಗಳನ್ನ ಕಲ್ಪಿಸಿಕೊಳ್ಬೇಕು. ಯಾವುದೇ ಒಂದು ಕೆಲಸವನ್ನು ಸಹ ಮಾಡ್ತಾ ಇದ್ರೆ ಆ ಮಗುವು ಸಹ ನಾನು ಅದೇ ರೀತಿಯಾಗಿ ಬೇರೆ ಮಗುವಿನ ಜೊತೆಗೆ ಬೇರೆ ನಾನು ಸಹ ಆ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವ ಮಗು ಬರುತ್ತೆ. ಅದಕ್ಕೋಸ್ಕರ ಈ ಮಕ್ಕಳನ್ನ ನಾವು ಎಷ್ಟು ದೇವದಾನವಾಗಿ ನೋಡ್ಕೊಳ್ತೀವೋ ಅಷ್ಟೇ ಅವಕಾಶಗಳನ್ನು ಸಹ ಅವರಿಗೆ ಮಾಡ್ಕೊಡಬೇಕು ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡೋದಕ್ಕೆ ಸಹಯೋಗದಲ್ಲಿ 2024-25ನೇ ಸಾಲಿನ CWS ಮಕ್ಕಳಿಗೆ ಸಮನ್ವಯ ಶಿಕ್ಷಣ ಮಧ್ಯರಾತ್ರಿನ ಚಟುವಟಿಕೆಯಲ್ಲಿ ಕ್ರೀಡೆ ಮತ್ತು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಮಾರ್ಕ್ನಲ್ಲಿ ರಾಘಸಂಪೇಟೆ, ಕುರ್ಗಂಪೇಟೆ ಹಾಗೂ ಬೆಟ್ಮಾದ ನಗರದ ಎಲ್ಲ ಶಾಲೆಗಳಲ್ಲಿ ಓದುತ್ತಿರುವಂಥ CWS ಮಕ್ಕಳುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಿ. ನಮ್ಮ ಈ ಒಂದು KGF ವಿಭಾಗದಲ್ಲಿ 196 ವಿಶೇಷ ಚೇತನ ಮಕ್ಕಳನ್ನು ನಾವು ಈಗಾಗಲೇ ಗುರುತಿಸಿದ್ದೀವಿ.
21 ಡಿಸಬಿಲಿಟಿಯಲ್ಲಿ ನಮ್ಮಲ್ಲಿ 16 ಡಿಸಬಿಲಿಟಿಗಳು ಕಂಡು ಬಂದಿರ್ತಾರೆ. ಈ ದಿನ ಇಲ್ಲಿ ಆಗಮಿಸಿರುವಂಥ ವಿಶೇಷ ಚೇತನ ಮಕ್ಕಳಿಗೆ ಈ ಒಂದು ಚಟುವಟಿಕೆಗಳಲ್ಲಿ ವಿವಿಧ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಬಣ್ಣ ಹಾಕುವುದು, ಚಿತ್ರಕಲೆ, ಹಾಗೆಯೇ ಬಕೆಟ್ ಇನ್ ದ ಬಾಲ್, ಪಾಸಿಂಗ್ ದ ಬಾಲ್, ಹಾಗೆಯೇ ಮ್ಯೂಸಿಕಲ್ ಚೇರ್ ಮುಂತಾದ ಮನೋರಂಜನಾ ಕಾರ್ಯಕ್ರಮಗಳ ಜೊತೆಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಗಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಈ ಮೂಲಕ ವಂದನಾರ್ಪಣೆಯನ್ನ ಅರ್ಪಿಸುತ್ತಾ ಕಾರ್ಯಕ್ರಮವನ್ನ ಇಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಇದೆ. ಮನೆಯಲ್ಲಿ ನಾವೇ ನಮ್ಮ ಮಕ್ಕಳನ್ನ ಕಡೆಗಣಿಸಿದಾಗ ಬೇರೆಯವ್ರು ಕಡೆಗಣಿಸದೇ ಇರೋದು ಇರ್ಲಿ, ಕಷ್ಟ ಇರುತ್ತೆ. ಆ ಮಕ್ಕಳನ್ನ ಪಾಲನೆ ಮಾಡೋದು ತುಂಬಾ ಕಷ್ಟನೇ, ಇಲ್ಲ ಅಂತಿಲ್ಲ. ಆದ್ರೂ ಸಹ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಅದೊಂದು ಶಾಪ ಏನು ಅಲ್ಲ ಅನ್ಕೊಂತಾರೆ. ಶಾಪ ನಿಜವಾಗ್ಲೂ ಶಾಪ ಅಲ್ಲ. ಎಕ್ಸಾಂಪಲ್, ನಾವೇ ಯಾವುದೋ ಒಂದು ಪ್ರವಾಸ ಹೋಗ್ತಾ ಇರ್ತೀವಿ. ಹೋದಾಗ ಏನ್ ಮಾಡೋಕ್ಕಾಗಲ್ಲ, ಅಪಘಾತ ಆದಾಗ ಅಲ್ಲಿ ಯಾವುದೇ ಒಂದು ಅಂಗ ಓನಾದಾಗ ಚೆನ್ನಾಗಿರೋರು ಸಹ ವಿಕಲಚೇತನ ವ್ಯಕ್ತಿಗಳು ಆಗ್ಬೋದು. ಹಾಗಾಗಿ ಯಾರಿಗೂ ಗೊತ್ತು ಯಾವ ಸಮಯದಲ್ಲಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಆ ಮಕ್ಕಳನ್ನ ದಯವಿಟ್ಟು ಪೋಷಕರು ಕಡೆಗಣಿಸಬೇಡಿ. ಇನ್ನೂ ಹೆಚ್ಚು ಗಮನ ಹರಿಸಿ ಮಾಡಿದರೆ ನಮಗೂ ಸಹ ಒಂದು ಪುಣ್ಯ ಬರುತ್ತೆ ಅನ್ಕೊಂತೀನಿ. ಮತ್ತೆ ಎರಡನೇ ಒಂದು ಇದು, ಪೋಷಕರಾದ ತಕ್ಷಣ ನಮ್ಮ ಶಿಕ್ಷಕರ ಒಂದು ಪಾತ್ರ ಬಹಳ ಮುಖ್ಯ ಇರುತ್ತೆ. ಯಾಕಂತ ಹೇಳಿದ್ರೆ ಈ ಮಕ್ಕಳಿಗೆ ವಿಶೇಷವಾದಂಥ ಶಾಲೆಗಳು ಇದೆ, ಇಲ್ಲ ಅಂತಿಲ್ಲ. ಆದರೆ ನಮ್ಮ ಶಂಕರ್ BRP ಸರ್ ಹೇಳ್ದಂಗೆ ಅವ್ರನ್ನ ದೂರ ಬಿಡೋದಕ್ಕೆ ಪೋಷಕರು ಸ್ವಲ್ಪ ಒಪ್ಪಲ್ಲ. ಹಾಗಾಗಿ ಅದೇ ಊರಲ್ಲಿ ಅವರ ಮನೆ ಪಕ್ಕದಲ್ಲಿರುವಂತಹ ಒಂದು ಶಾಲೆಗಳಿಗೆ ಕಳಿಸ್ತಾರೆ. ಹಾಗಾಗಿ ಅವರನ್ನು ಸಹ ನಾವು ಬೇರೆ ಮಕ್ಕಳು ಯಾವ ತರ ನೋಡ್ತೀವೋ ಅದೇ ರೀತಿ ಮುಂದಿನ ಸಾಲಿನಲ್ಲಿ ಸಾಧ್ಯವಾದಷ್ಟು ಕುಳಿಸಿ ಅವರಿಗೆ ಹೆಚ್ಚು ಗಮನ ಹರಿಸಿ ಅವರಿಗೆ ಕಲಿಸಬೇಕು ಅಂತ ನಾನು ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡ್ತೀನಿ.